ಪಕ್ಕದ ಪಾಕಿಸ್ತಾನ ನೋಡಿ, ಸಿಂಧೂರ್ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಪಾಕಿಸ್ತಾನದವರು IMF ಹತ್ರಕ್ಕೆ ಹೋದ್ರು. ನಮಗ್ ದುಡ್ಡು ಬೇಕು ಸ್ವಾಮಿ, ಭಿಕ್ಷೆ ತಕ್ಕೋದ್ರು. ಅವತ್ತು ಇಂಡಿಯಾನು ಆ ಪ್ಯಾನಲ್ ಅಲ್ಲಿ ಇತ್ತು. ಇಂಡಿಯಾ ಅಪೋಸ್ ಮಾಡ್ಲಿಲ್ಲ, ಇವ್ರಿಗೆ ದುಡ್ಡು ಕೊಡಬೇಡಿ, ತಗೊಂಡ್ಬಂದು ನಮ್ ಜೊತೆ ಫೈಟಿಂಗ್. ಲೋಹಿತ್ ಅವರು ಅನುಕೂಲ ಸಿಂಧು ನರೇಟಿವ್ ಅನ್ನೋದು ಒಂದಿದೆಯಲ್ಲ, ಈಗ ಇದೇ ಆರ್ಟಿಕಲ್ ಕ್ಯಾರವನ್ ಮ್ಯಾಗಜಿನ್ ನ ಇದೇ ಆರ್ಟಿಕಲ್ ನಲ್ಲಿ ರೈಟರ್ ಬರೀತಾರೆ, ಇಡೀ ಇಂಟರ್ವ್ಯೂ ಉದ್ದಕ್ಕೂ ಅಥವಾ ಇಡೀ ಸಂಭಾಷಣೆ ಉದ್ದಕ್ಕೂ ಕೂಡ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಎಲ್ಲೂ ಕೂಡ ಮೋದಿ ಅವರನ್ನ ಜನರಲ್ MM ನರವಣೆ ಅವರು ತೆಗಳಿದ್ಲಾಗ್ಲಿ ಅಥವಾ ಮೋದಿ ಅವರ ಡಿಸಿಷನ್ ವಿರುದ್ಧವಾಗಿ ಮಾತನಾಡಿದ್ದಾಗ್ಲಿ ಇಲ್ಲ ಅಂತ. ಇದನ್ನ ಯಾಕೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಲ್ಲ? ಎಲ್ಲೂ ಆ ಪುಸ್ತಕ ಹೊರಗಡೆ ಬನ್ನಿ. ಹೀಸ್ ಒನ್ ದಟ್ ಸೆಂಟೆನ್ಸ್ ಆ ಸೆಂಟೆನ್ಸ್ ಒಂದು ವಿಸ್ಲ್ ಬ್ಲೋವರ್ ನ ಹುಟ್ಟಾಕಿದೆ. ಮೋದಿಯವರ ಪ್ರಾಮಾಣಿಕತೆ ಮೇಲೆ ಕ್ವಶನ್ ಮಾಡಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಮೋದಿ ಏನು ಪ್ರಶ್ನಾತೀತರೇನಲ್ಲ. ಯಾಕೆ ಈ ಪ್ರಶ್ನೆ ಹುಟ್ಟುತ್ತೆ ಅಂತಂದ್ರೆ, ಗೋಲಾನದಲ್ಲಿ 20 ಜನ ಸೈನಿಕರನ್ನ ಚೈನಾದವರು ಬಂದು ಹೊಡೆದ್ರು. ಇವ್ರು ಯಾರು ಸಾಯ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಾ ಇದ್ರಲ್ಲ. ಮೋದಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೇಶದ ಕಳೆದ 10-12 ವರ್ಷದ ಆಗು ಹೋಗುಗಳನ್ನ, ತಮ್ಮ ಫೇಲ್ಯೂರ್ ಅನ್ನ ಮತ್ತು ಪಾಸಸ್ ಗಳನ್ನ ಎಲ್ಲವನ್ನೂ ಸಹಿತ ದೇಶದ ಮುಂದೆ ಯಾರಾದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರೆ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಇಲ್ಲೇ ಹಿಂಗೆ ಫೇಕ್ ನ್ಯಾರೇಟಿವ್ಸ್, ಅವ್ರು ಯಾರೋ ಸಂಘದವರು, ಇವರು ಮತ್ತೊಬ್ರು, ಈ ಪುಂಡು ಪೋಖ್ರುಗಳು, ಅವ್ರ್ಯಾರೋ ಇವ್ರುಗಳು ಮಾತಾಡೋದನ್ನ ನಾವು ಕೇಳ್ಕೋಬೇಕಾಗುತ್ತೆ. ವಿ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಮೋದಿ, ಡೈರೆಕ್ಟ್ ಫ್ರಮ್ ಹಾರ್ಸ್ ಮೌತ್. ಮಾತಾಡಿ ಸ್ವಾಮಿ. ವೈ ಯು ಆರ್ ಬಿಕಮಿಂಗ್ ಅ ಸೋ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಈ ಭಾರತದ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ, ಯಾವಾಗ್ಲೂ ಅಕ್ಸೈ ಚೀನ್ ಬಗ್ಗೆ ನೆಹರು ಅವರು ಹುಲ್ಲು ಬೆಳೆಯದ ಜಾಗ ಅನ್ನೋದನ್ನ ಪ್ರಸ್ತಾಪ ಮಾಡುವ ಹಾಗೆ 2013ರಲ್ಲಿ ಮನಮೋಹನ್ ಸಿಂಗ್ ಅವರಿದ್ದ ಸಂದರ್ಭದಲ್ಲಿ 19 ಕಿಲೋಮೀಟರ್ ಅನ್ನ ಬಿಟ್ಕೊಟ್ರು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡುವ ಬಿಜೆಪಿಗರು ಗಲ್ವಾನ್ ನಲ್ಲಿ ಏನಾಯ್ತು ಅನ್ನೋದನ್ನ ಯಾಕೆ ಮಾತನಾಡೋಲ್ಲ ಪ್ರಧಾನಿ ನರೇಂದ್ರ ಮೋದಿ? ಯಾಕೆ ಪ್ರಶ್ನೆ ಕೇಳಬಾರದು ಇದನ್ನ? ನೋಡಿ, ಪ್ರೆಸ್ ಮೀಟ್ ವಿಚಾರವನ್ನ ಮಾತಾಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತಿರ್ತಕ್ಕಂಥದ್ದು, ಜನರಿಗೆ ಇಡೀ ದೇಶಕ್ಕೆ ಜಗತ್ತಿಗೆ ತಿಳಿಸ್ತಕ್ಕಂಥ ಜಡಿದ ದೇವಸ್ಥಾನ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ವಿಚಾರಗಳು ಬರ್ತದೆ. ಗ್ಯಾಲ್ವಾನ್ ವಿಚಾರವನ್ನು ಕೂಡ ಡಿಫೆನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು ಮತ್ತೆ ಪ್ರಧಾನಮಂತ್ರಿಗಳು ಇಂಚಿಂಚು ಬಿಟ್ಟಿಟ್ರು. ಈ ಭಾಗದಲ್ಲಿ ಏನು ಚಿನ್ಲಾದ ಏನು ಕೈಲಾಶ್ ರೇಂಜ್ ಇದೆಯಲ್ಲ, ಈ ಕೈಲಾಶ್ ರೇಂಜ್ ಅಷ್ಟೂ ಪರ್ವತ ನಮ್ಮ ವಶಕ್ಕೆ ಬಂದ್ಬಿಟ್ಟಿತ್ತು. ಯಾವ ಕಡೆಗೆ ಆಗಸ್ಟ್ 16ನೇ ತಾರೀಕು ನಮ್ಮ ವಶಕ್ಕೆ ಬಂದಿತ್ತು. ಮೊನ್ನೆ ಏನು 4 ಟ್ಯಾಂಕ್ಗಳು ಬಂದ್ವಲ್ಲ, ಅದೇ ರೇಂಜ್ ಅಲ್ಲಿ ಅವರ ಜಾಗಕ್ಕೆ ವಾಪಸ್ ಬರೋದಕ್ಕೆ ಟ್ಯಾಂಕ್ಗಳ ಮೂವ್ಮೆಂಟ್ ಇತ್ತು. ಅದರ ಅರ್ಥ ಭಾರತ ಚೈನಾ ಯಾವುದೇ ಕಾನ್ಫ್ಲಿಕ್ಟ್ ಇದ್ದಾಗ ಇನ್ಸ್ಪೈಟ್ ಆಫ್ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದ್ರೂ ಕೂಡ ಯಾವ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ, ಹೈಟ್ ಅಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ತಕ್ಕಂಥ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ. ಈ ಸ್ಟ್ರಾಟಜಿಕ್ ಪಾಯಿಂಟ್ ಎಲ್ಲವೂ ಕೂಡ ಭಾರತ ಕವರ್ ಮಾಡಿದೆ, ಭಾರತ ಆರ್ಮಿ ಕವರ್ ಮಾಡಿಟ್ಟಿದೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ, ಡಿಪ್ಲೊಮ್ಯಾಟಿಕ್ ವಿಚಾರದಲ್ಲಿ ಇರಬಹುದು ಅಥವಾ ಈ ರೀತಿ ಫೈಟಿಂಗ್ ವಿಚಾರದಲ್ಲಿ ಇರಬಹುದು, ವಿ ಆರ್ ಹ್ಯಾವಿಂಗ್ ದ ಅಪ್ಪರ್ ಹ್ಯಾಂಡ್ ಅಗೇನ್ಸ್ಟ್ ಚೈನಾ. ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು, ಚಂದ್ರಶೇಖರ್ ಅವರೇ, ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಗಲ್ವಾನ್ನಲ್ಲಾದ ಫೇಸ್ ಆಫ್ ಸಂದರ್ಭದಲ್ಲಿ ಭಾರತದ ಒಬ್ಬ ಯೋಧ ಕೂಡ ಸತ್ತಿಲ್ಲ ಅಂತ ಹೇಳಿರೋ ವಿಡಿಯೋ ಕ್ಲಿಪ್ ಇವತ್ತಿಗೂ ವೈರಲ್ ಆಗ್ತಾ ಇದೆ. ಇದನ್ನೇ ತಪ್ಪಾಗಿರ್ತಕ್ಕಂಥದ್ದು. ಯಾವ ಇದಾಗಿತ್ತು 15 ಜೂನ್ 2020 ಆಗಿತ್ತಲ್ಲ, ಆವತ್ತಿನ ವಿಡಿಯೋ ಕ್ಲಿಪ್ ಅದು. 2016, 17, 18 48 ಗಂಟೆಗಳ ಕಾಲ ನಿರಂತರವಾಗಿ ನಡೀತದ್ದು. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನಮ್ದೇ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ಯಾವ ದಿವಸ ಗಲಾಟೆ ಆಯ್ತು ಅಂತ ಹೇಳಿದ್ರೆ ಅವತ್ತು ಯಾವುದು ಕ್ಯಾಜುಯಲಿಟಿ ಆಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗಿ ಏನು ಚೈನ್ಗಳಿಗೆ ಇದನ್ನ ಗುಂಡು ಹಾಸುವಾಗಿರ್ಲಿಲ್ಲ. ಆಗ ಎಲ್ಲ ವೆಪನ್ಗಳು ತಗೊಂಡು ವಾಪಸ್ ಬಂದ್ರು. 48 ಗಂಟೆ ಆದ್ಮೇಲೆ ಅಟ್ಯಾಕ್ ಆಗಿದ್ದು. 21ನೇ ತಾರೀಕು, ಜೂನ್ 21ನೇ ತಾರೀಕು ಸ್ಟ್ಯಾಂಡ್ ಅಪ್ ನಡೀತು. ಆ 21ರೊಳಗಡೆಗೆ ನಾವು 20 ಜನ ಆಯ್ತು, ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. 100ಕ್ಕೂ ಹೆಚ್ಚು ಜನ ಚೈನೀಸ್ ಸತ್ರು. ಸರಿ, ಪಕ್ಕದ ಪಾಕಿಸ್ತಾನ. ನೋಡಿ, ಸಿಂಧೂರ್ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಪಾಕಿಸ್ತಾನದವರು IMF ಹತ್ರಕ್ಕೆ ಹೋದ್ರು. ನಮಗ್ ದುಡ್ಡು ಬೇಕು ಸ್ವಾಮಿ, ಭಿಕ್ಷೆ ತಕ್ಕೋದ್ರು. ಅವತ್ತು ಇಂಡಿಯಾನು ಆ ಪ್ಯಾನಲ್ ಅಲ್ಲಿ ಇತ್ತು. ಇಂಡಿಯಾ ಅಪೋಸ್ ಮಾಡ್ಲಿಲ್ಲ, ಇವ್ರಿಗೆ ದುಡ್ಡು ಕೊಡಬೇಡಿ, ತಗೊಂಡ್ಬಂದು ನಮ್ ಜೊತೆ ಫೈಟಿಂಗ್. ಲೋಹಿತ್ ಅವರು ಅನುಕೂಲ ಸಿಂಧು ನರೇಟಿವ್ ಅನ್ನೋದು ಒಂದಿದೆಯಲ್ಲ, ಈಗ ಇದೇ ಆರ್ಟಿಕಲ್ ಕ್ಯಾರವನ್ ಮ್ಯಾಗಜಿನ್ ನ ಇದೇ ಆರ್ಟಿಕಲ್ ನಲ್ಲಿ ರೈಟರ್ ಬರೀತಾರೆ, ಇಡೀ ಇಂಟರ್ವ್ಯೂ ಉದ್ದಕ್ಕೂ ಅಥವಾ ಇಡೀ ಸಂಭಾಷಣೆ ಉದ್ದಕ್ಕೂ ಕೂಡ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಎಲ್ಲೂ ಕೂಡ ಮೋದಿ ಅವರನ್ನ ಜನರಲ್ MM ನರವಣೆ ಅವರು ತೆಗಳಿದ್ಲಾಗ್ಲಿ ಅಥವಾ ಮೋದಿ ಅವರ ಡಿಸಿಷನ್ ವಿರುದ್ಧವಾಗಿ ಮಾತನಾಡಿದ್ದಾಗ್ಲಿ ಇಲ್ಲ ಅಂತ. ಇದನ್ನ ಯಾಕೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಲ್ಲ? ಎಲ್ಲೂ ಆ ಪುಸ್ತಕ ಹೊರಗಡೆ ಬನ್ನಿ. ಹೀಸ್ ಒನ್ ದಟ್ ಸೆಂಟೆನ್ಸ್ ಆ ಸೆಂಟೆನ್ಸ್ ಒಂದು ವಿಸ್ಲ್ ಬ್ಲೋವರ್ ನ ಹುಟ್ಟಾಕಿದೆ. ಮೋದಿಯವರ ಪ್ರಾಮಾಣಿಕತೆ ಮೇಲೆ ಕ್ವಶನ್ ಮಾಡಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಮೋದಿ ಏನು ಪ್ರಶ್ನಾತೀತರೇನಲ್ಲ. ಯಾಕೆ ಈ ಪ್ರಶ್ನೆ ಹುಟ್ಟುತ್ತೆ ಅಂತಂದ್ರೆ, ಗೋಲಾನದಲ್ಲಿ 20 ಜನ ಸೈನಿಕರನ್ನ
ಚೈನಾದವರು ಬಂದು ಹೊಡೆದ್ರು. ಇವ್ರು ಯಾರು ಸಾಯ್ಲೇ ಇಲ್ಲ ಅಂತ ಅನ್ಬಿಟ್ಟು ಸುಳ್ಳು ಹೇಳ್ತಾ ಇದ್ರಲ್ಲ. ಮೋದಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೇಶದ ಕಳೆದ 10-12 ವರ್ಷದ ಆಗು ಹೋಗುಗಳನ್ನ, ತಮ್ಮ ಫೇಲ್ಯೂರ್ ಅನ್ನ ಮತ್ತು ಪಾಸಸ್ ಗಳನ್ನ ಎಲ್ಲವನ್ನೂ ಸಹಿತ ದೇಶದ ಮುಂದೆ ಯಾರಾದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರೆ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಇಲ್ಲೇ ಹಿಂಗೆ ಫೇಕ್ ನ್ಯಾರೇಟಿವ್ಸ್, ಅವ್ರು ಯಾರೋ ಸಂಘರು, ಇವರು ಮತ್ತೊಬ್ರು ಈ ಪುಂಡು ಪೋಖ್ರುಗಳು, ಅವ್ರ್ಯಾರೋ ಇವ್ರುಗಳು ಮಾತಾಡೋದನ್ನ ನಾವು ಕೇಳ್ಕೋಬೇಕಾಗುತ್ತೆ. ವಿ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಮೋದಿ, ಡೈರೆಕ್ಟ್ ಫ್ರಮ್ ಹಾರ್ಸ್ ಮೌತ್. ಮಾತಾಡಿ ಸ್ವಾಮಿ. ವೈ ಯು ಆರ್ ಬಿಕಮಿಂಗ್ ಅ ಸೋ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಈ ಭಾರತದ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ, ಯಾವಾಗ್ಲೂ ಅಕ್ಸೈ ಚೀನ್ ಬಗ್ಗೆ ನೆಹರು ಅವರು ಹುಲ್ಲು ಬೆಳೆಯದ ಜಾಗ ಅನ್ನೋದನ್ನ ಪ್ರಸ್ತಾಪ ಮಾಡುವ ಹಾಗೆ 2013ರಲ್ಲಿ ಮನಮೋಹನ್ ಸಿಂಗ್ ಅವರಿದ್ದ ಸಂದರ್ಭದಲ್ಲಿ 19 ಕಿಲೋಮೀಟರ್ ಅನ್ನ ಬಿಟ್ಕೊಟ್ರು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡುವ ಬಿಜೆಪಿಗರು ಗಲ್ವಾನ್ ನಲ್ಲಿ ಏನಾಯ್ತು ಅನ್ನೋದನ್ನ ಯಾಕೆ ಮಾತನಾಡೋಲ್ಲ ಪ್ರಧಾನಿ ನರೇಂದ್ರ ಮೋದಿ? ಯಾಕೆ ಪ್ರಶ್ನೆ ಕೇಳಬಾರದು ಇದನ್ನ? ನೋಡಿ, ಪ್ರೆಸ್ ಮೀಟ್ ವಿಚಾರವನ್ನ ಮಾತಾಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತಿರ್ತಕ್ಕಂಥದ್ದು, ಜನರಿಗೆ ಇಡೀ ದೇಶಕ್ಕೆ ಜಗತ್ತಿಗೆ ತಿಳಿಸ್ತಕ್ಕಂಥ ದೊಡ್ಡ ದೇವಸ್ಥಾನ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ವಿಚಾರಗಳು ಬರ್ತದೆ. ಗ್ಯಾಲ್ವಾನ್ ವಿಚಾರವನ್ನು ಕೂಡ ಡಿಫೆನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು ಮತ್ತೆ ಪ್ರಧಾನಮಂತ್ರಿಗಳು ಇಂಚಿಂಚು ಬಿಟ್ಟಿಟ್ರು. ಈ ಭಾಗದಲ್ಲಿ ಏನು ಚಿನ್ಲಾದ ಏನು ಕೈಲಾಶ್ ರೇಂಜ್ ಇದೆಯಲ್ಲ, ಈ ಕೈಲಾಶ್ ರೇಂಜ್ ಅಷ್ಟೂ ಪರ್ವತ ನಮ್ಮ ವಶಕ್ಕೆ ಬಂದ್ಬಿಟ್ಟಿತ್ತು. ಯಾವ ಕಡೆಗೆ ಆಗಸ್ಟ್ 16ನೇ ತಾರೀಕು ನಮ್ಮ ವಶಕ್ಕೆ ಬಂದಿತ್ತು. ಮೊನ್ನೆ ಏನು 4 ಟ್ಯಾಂಕ್ಗಳು ಬಂದ್ವಲ್ಲ, ಅದೇ ರೇಂಜ್ ಅಲ್ಲಿ ಅವರ ಜಾಗಕ್ಕೆ ವಾಪಸ್ ಬರೋದಕ್ಕೆ ಟ್ಯಾಂಕ್ಗಳ ಮೂವ್ಮೆಂಟ್ ಇತ್ತು. ಅದರ ಅರ್ಥ ಭಾರತ ಚೈನಾ ಯಾವುದೇ ಕಾನ್ಫ್ಲಿಕ್ಟ್ ಇದ್ದಾಗ ಇನ್ಸ್ಪೈಟ್ ಆಫ್ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದ್ರೂ ಕೂಡ ಯಾವ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ, ಹೈಟ್ ಅಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ತಕ್ಕಂಥ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ. ಈ ಸ್ಟ್ರಾಟಜಿಕ್ ಪಾಯಿಂಟ್ ಎಲ್ಲವೂ ಕೂಡ ಭಾರತ ಕವರ್ ಮಾಡಿದೆ, ಭಾರತ ಆರ್ಮಿ ಕವರ್ ಮಾಡಿಟ್ಟಿದೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ, ಡಿಪ್ಲೊಮ್ಯಾಟಿಕ್ ವಿಚಾರದಲ್ಲಿ ಇರಬಹುದು ಅಥವಾ ಈ ರೀತಿ ಫೈಟಿಂಗ್ ವಿಚಾರದಲ್ಲಿ ಇರಬಹುದು, ವಿ ಆರ್ ಹ್ಯಾವಿಂಗ್ ದ ಅಪ್ಪರ್ ಹ್ಯಾಂಡ್ ಅಗೇನ್ಸ್ಟ್ ಚೈನಾ. ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು, ಚಂದ್ರಶೇಖರ್ ಅವರೇ, ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಗಲ್ವಾನಲ್ಲಾದ ಫೇಸ್ ಆಫ್ ಸಂದರ್ಭದಲ್ಲಿ ಭಾರತದ ಒಬ್ಬ ಯೋಧ ಕೂಡ ಸತ್ತಿಲ್ಲ ಅಂತ ಹೇಳಿರೋ ವಿಡಿಯೋ ಕ್ಲಿಪ್ ಇವತ್ತಿಗೂ ವೈರಲ್ ಆಗ್ತಾ ಇದೆ. ಇದನ್ನೇ ತಪ್ಪಾಗಿರ್ತಕ್ಕಂಥದ್ದು. ಯಾವ ಇದಾಗಿತ್ತು, 15 ಜೂನ್ 2020 ಆಗಿತ್ತಲ್ಲ, ಆವತ್ತಿನ ವಿಡಿಯೋ ಕ್ಲಿಪ್ ಅದು. 2016, 17, 18 48 ಗಂಟೆಗಳ ಕಾಲ ನಿರಂತರವಾಗಿ ನಡೀತದ್ದು. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನಮ್ದೇ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ಯಾವ ದಿವಸ ಗಲಾಟೆ ಆಯ್ತು ಅಂತ ಹೇಳಿದ್ರೆ ಅವತ್ತು ಯಾವ್ದು ಕ್ಯಾಶುಯಾಲಿಟಿ ಆಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗಿ ಏನು ಚೈನ್ಗಳಿಗೆ ಇದನ್ನ ಗುಂಡು ಹಾಸುವಾಗಿರ್ಲಿಲ್ಲ. ಆಗ ಎಲ್ಲ ವೆಪನ್ಗಳು ತಗೊಂಡು ವಾಪಸ್ ಬಂದ್ರು. 48 ಗಂಟೆ ಆದ್ಮೇಲೆ ಅಟ್ಯಾಕ್ ಆಗಿದ್ದು. 21ನೇ ತಾರೀಕು, ಜೂನ್ 21ನೇ ತಾರೀಕು ಸ್ಟ್ಯಾಂಡ್ ಆಫ್ ನಡೀತು. ಆ 21 ನಾವು 20 ಜನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. 100ಕ್ಕೂ ಹೆಚ್ಚು ಜನ ಚೈನೀಸ್ ಸತ್ರು. ಸರಿ, ಪಕ್ಕದ ಪಾಕಿಸ್ತಾನ ನೋಡಿ, ಸಿಂಧೂರ್ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಪಾಕಿಸ್ತಾನದವರು IMF ಹತ್ರಕ್ಕೆ ಹೋದ್ರು. ನಮಗ್ ದುಡ್ಡು ಬೇಕು ಸ್ವಾಮಿ, ಭಿಕ್ಷೆ ತಕ್ಕೋದ್ರು. ಅವತ್ತು ಇಂಡಿಯಾನು ಆ ಪ್ಯಾನಲ್ ಅಲ್ಲಿ ಇತ್ತು. ಇಂಡಿಯಾ ಅಪೋಸ್ ಮಾಡ್ಲಿಲ್ಲ, ಇವ್ರಿಗೆ ದುಡ್ಡು ಕೊಡಬೇಡಿ, ತಗೊಂಡ್ಬಂದು ನಮ್ ಜೊತೆ ಫೈಟಿಂಗ್. ಲೋಹಿತ್ ಅವರು ಅನುಕೂಲ ಸಿಂಧು ನರೇಟಿವ್ ಅನ್ನೋದು ಒಂದಿದೆಯಲ್ಲ, ಈಗ ಇದೇ ಆರ್ಟಿಕಲ್ ಕ್ಯಾರವನ್ ಮ್ಯಾಗಜಿನ್ ನ ಇದೇ ಆರ್ಟಿಕಲ್ ನಲ್ಲಿ ರೈಟರ್ ಬರೀತಾರೆ, ಇಡೀ ಇಂಟರ್ವ್ಯೂ ಉದ್ದಕ್ಕೂ ಅಥವಾ ಇಡೀ ಸಂಭಾಷಣೆ ಉದ್ದಕ್ಕೂ ಕೂಡ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಎಲ್ಲೂ ಕೂಡ ಮೋದಿ ಅವರನ್ನ ಜನರಲ್ MM ನರವಣೆ ಅವರು ತೆಗಳಿದ್ಲಾಗ್ಲಿ ಅಥವಾ ಮೋದಿ ಅವರ ಡಿಸಿಷನ್ ವಿರುದ್ಧವಾಗಿ ಮಾತನಾಡಿದ್ದಾಗ್ಲಿ ಇಲ್ಲ ಅಂತ. ಇದನ್ನ ಯಾಕೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಲ್ಲ? ಎಲ್ಲೂ ಆ ಪುಸ್ತಕ ಹೊರಗಡೆ ಬನ್ನಿ. ಹೀಸ್ ಒನ್ ದಟ್ ಸೆಂಟೆನ್ಸ್, ಆ ಸೆಂಟೆನ್ಸ್ ಒಂದು ವಿಸ್ಲ್ ಬ್ಲೋವರ್ನ ಹುಟ್ಟಾಕಿದೆ. ಮೋದಿಯವರ ಪ್ರಾಮಾಣಿಕತೆ ಮೇಲೆ ಕ್ವಶನ್ ಮಾಡಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಮೋದಿ ಏನು ಪ್ರಶ್ನಾತೀತರೇನಲ್ಲ. ಯಾಕೆ ಈ ಪ್ರಶ್ನೆ ಹುಟ್ಟುತ್ತೆ ಅಂತಂದ್ರೆ, ಗೋಲಾನದಲ್ಲಿ 20 ಜನ ಸೈನಿಕರನ್ನ ಚೈನಾದವರು ಬಂದು ಹೊಡೆದ್ರು. ಇವ್ರು ಯಾರು ಸಾಯ್ಲೇ ಇಲ್ಲ ಅಂತ ಅನ್ಬಿಟ್ಟು ಸುಳ್ಳು ಹೇಳ್ತಾ ಇದ್ರಲ್ಲ. ಮೋದಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೇಶದ ಕಳೆದ 10-12 ವರ್ಷದ ಆಗು ಹೋಗುಗಳನ್ನ, ತಮ್ಮ ಫೇಲ್ಯೂರ್ ಅನ್ನ ಮತ್ತು ಪಾಸಸ್ ಗಳನ್ನ ಎಲ್ಲವನ್ನೂ ಸಹಿತ ದೇಶದ ಮುಂದೆ ಯಾರಾದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರೆ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಇಲ್ಲೇ ಹಿಂಗೆ ಫೇಕ್ ನ್ಯಾರೇಟಿವ್ಸ್, ಅವ್ರು ಯಾರೋ ಸಂಘರು, ಇವರು ಮತ್ತೊಬ್ರು ಈ ಪುಂಡು ಪೋಖ್ರುಗಳು, ಅವ್ರ್ಯಾರೋ ಇವ್ರುಗಳು ಮಾತಾಡೋದನ್ನ ನಾವು ಕೇಳ್ಕೋಬೇಕಾಗುತ್ತೆ. ವಿ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಮೋದಿ, ಡೈರೆಕ್ಟ್ ಫ್ರಮ್ ಹಾರ್ಸ್ ಮೌತ್. ಮಾತಾಡಿ ಸ್ವಾಮಿ. ವೈ ಯು ಆರ್ ಬಿಕಮಿಂಗ್ ಅ ಸೋ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಈ ಭಾರತದ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ, ಯಾವಾಗ್ಲೂ ಅಕ್ಸೈ ಚೀನ್ ಬಗ್ಗೆ ನೆಹರು ಅವರು ಹುಲ್ಲು ಬೆಳೆಯದ ಜಾಗ ಅನ್ನೋದನ್ನ ಪ್ರಸ್ತಾಪ ಮಾಡುವ ಹಾಗೆ 2013ರಲ್ಲಿ ಮನಮೋಹನ್ ಸಿಂಗ್ ಅವರಿದ್ದ ಸಂದರ್ಭದಲ್ಲಿ 19 ಕಿಲೋಮೀಟರ್ ಅನ್ನ ಬಿಟ್ಕೊಟ್ರು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡುವ ಬಿಜೆಪಿಗರು ಗಲ್ವಾನ್ ನಲ್ಲಿ ಏನಾಯ್ತು ಅನ್ನೋದನ್ನ ಯಾಕೆ ಮಾತನಾಡೋಲ್ಲ ಪ್ರಧಾನಿ ನರೇಂದ್ರ ಮೋದಿ? ಯಾಕೆ ಪ್ರಶ್ನೆ ಕೇಳಬಾರದು ಇದನ್ನ? ನೋಡಿ,
ಪ್ರೆಸ್ ಮೀಟ್ ವಿಚಾರವನ್ನ ಮಾತಾಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತಿರ್ತಕ್ಕಂಥದ್ದು ಜನರಿಗೆ ಇಡೀ ದೇಶಕ್ಕೆ ಜಗತ್ತಿಗೆ ತಿಳಿಸ್ತಕ್ಕಂಥ ಜಡಿದುತ್ತ ದೇವಸ್ಥಾನ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ವಿಚಾರಗಳು ಬರ್ತದೆ. ಗ್ಯಾಲ್ವಾನ್ ವಿಚಾರವನ್ನು ಕೂಡ ಡಿಫೆನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು ಮತ್ತೆ ಪ್ರಧಾನಮಂತ್ರಿಗಳು ಇಂಚಿಂಚು ಬಿಟ್ಟಿಟ್ರು. ಈ ಭಾಗದಲ್ಲಿ ಏನು ಚಿನ್ಲಾದ ಏನು ಕೈಲಾಶ್ ರೇಂಜ್ ಇದೆಯಲ್ಲ, ಈ ಕೈಲಾಶ್ ರೇಂಜ್ ಅಷ್ಟೂ ಪರ್ವತ ನಮ್ಮ ವಶಕ್ಕೆ ಬಂದ್ಬಿಟ್ಟಿತ್ತು. ಯಾವೊಳಗಡೆಗೆ ಆಗಸ್ಟ್ 16ನೇ ತಾರೀಕು ನಮ್ಮ ವಶಕ್ಕೆ ಬಂದಿತ್ತು. ಮೊನ್ನೆ ಏನು 4 ಟ್ಯಾಂಕ್ಗಳು ಬಂದ್ವಲ್ಲ, ಅದೇ ರೇಂಜ್ ಅಲ್ಲಿ ಅವರ ಜಾಗಕ್ಕೆ ವಾಪಸ್ ಬರೋದಕ್ಕೆ ಟ್ಯಾಂಕ್ಗಳ ಮೂವ್ಮೆಂಟ್ ಇತ್ತು. ಅದರ ಅರ್ಥ ಭಾರತ ಚೈನಾ ಯಾವುದೇ ಕಾನ್ಫ್ಲಿಕ್ಟ್ ಇದ್ದಾಗ ಇನ್ಸ್ಪೈಟ್ ಆಫ್ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದ್ರೂ ಕೂಡ ಯಾವ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ, ಹೈಟ್ ಅಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ತಕ್ಕಂಥ ಸ್ಟ್ರಾಟಜಿಕ್ ಪಾಯಿಂಟ್ಗಳಿದೆ. ಈ ಸ್ಟ್ರಾಟಜಿಕ್ ಪಾಯಿಂಟ್ ಎಲ್ಲವೂ ಕೂಡ ಭಾರತ ಕವರ್ ಮಾಡಿದೆ, ಭಾರತ ಆರ್ಮಿ ಕವರ್ ಮಾಡಿಟ್ಟಿದೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ, ಡಿಪ್ಲೊಮ್ಯಾಟಿಕ್ ವಿಚಾರದಲ್ಲಿ ಇರಬಹುದು ಅಥವಾ ಈ ರೀತಿ ಫೈಟಿಂಗ್ ವಿಚಾರದಲ್ಲಿ ಇರಬಹುದು, ವಿ ಆರ್ ಹ್ಯಾವಿಂಗ್ ದ ಅಪ್ಪರ್ ಹ್ಯಾಂಡ್ ಅಗೇನ್ಸ್ಟ್ ಚೈನಾ. ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು, ಚಂದ್ರಶೇಖರ್ ಅವರೇ, ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಗಲ್ವಾನಲ್ಲಾದ ಫೇಸ್ ಆಫ್ ಸಂದರ್ಭದಲ್ಲಿ ಭಾರತದ ಒಬ್ಬ ಯೋಧ ಕೂಡ ಸತ್ತಿಲ್ಲ ಅಂತ ಹೇಳಿರೋ ವಿಡಿಯೋ ಕ್ಲಿಪ್ ಇವತ್ತಿಗೂ ವೈರಲ್ ಆಗ್ತಾ ಇದೆ. ಇದನ್ನೇ ತಪ್ಪಾಗಿರ್ತಕ್ಕಂಥದ್ದು. ಯಾವ ಇದಾಗಿತ್ತು 15 ಜೂನ್ 2020 ಆಗಿತ್ತಲ್ಲ, ಆವತ್ತಿನ ವಿಡಿಯೋ ಕ್ಲಿಪ್ ಅದು. 2016, 17, 18 48 ಗಂಟೆಗಳ ಕಾಲ ನಿರಂತರವಾಗಿ ನಡೀತದ್ದು. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನಮ್ದೇ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ಯಾವ ದಿವಸ ಗಲಾಟೆ ಆಯ್ತು ಅಂತ ಹೇಳಿದ್ರೆ ಅವತ್ತು ಯಾವ್ದು ಕ್ಯಾಲ್ಕುಲೇಟ್ ಆಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗಿ ಏನು ಚೈನ್ಗಳಿಗೆ ಇದನ್ನ ಗುಂಡು ಹಾಸುವಾಗಿರ್ಲಿಲ್ಲ. ಆಗ ಎಲ್ಲ ವೆಪನ್ಗಳು ತಗೊಂಡು ವಾಪಸ್ ಬಂದ್ರು. 48 ಗಂಟೆ ಆದ್ಮೇಲೆ ಅಟ್ಯಾಕ್ ಆಗಿದ್ದು. 21ನೇ ತಾರೀಕು, ಜೂನ್ 21ನೇ ತಾರೀಕು ಸ್ಟ್ಯಾಂಡ್ ಅಪ್ ನಡೀತು. ಆ 21 ನಾವು 20 ಜನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. 100ಕ್ಕೂ ಹೆಚ್ಚು ಜನ ಚೈನೀಸ್ ಸತ್ರು.